ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇದು ಭಾರತೀಯ ವಾಯುಪಡೆಯ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ದೊಡ್ಡ ಬ್ರೇಕಿಂಗ್ ಡಿಫೆನ್ಸ್ ಅಪ್ಡೇಟ್. ಭಾರತದ 84 ಸು-30 MKI ಯುದ್ಧ ವಿಮಾನಗಳ ಮೆಗಾ ಅಪ್ಗ್ರೇಡ್ ಯೋಜನೆ ಸೂಪರ್ ಸುಖೋಯ್ ಪ್ರೋಗ್ರಾಂ ಈಗ ಅಂತಿಮ ಹಂತಕ್ಕೆ ಬಂದಿದೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರಾದ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ DK ಸುನಿಲ್ ಅವರು ಸ್ಪಷ್ಟವಾಗಿ ಹೇಳಿರುವಂತೆ ಈ ಯೋಜನೆಗೆ ಬೇಕಾದ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂತಿಮ ಅನುಮೋದನೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರಲಿದೆ. ಅಂದಾಜು 1 ರಿಂದ 2 ತಿಂಗಳ ಒಳಗೆ ಫೈಲ್ ಕ್ಲಿಯರೆನ್ಸ್ ಆಗುವ ಸಾಧ್ಯತೆ ಇದೆ. ತಾಂತ್ರಿಕ ತಯಾರಿ ಈಗಾಗಲೇ ಪೂರ್ಣಗೊಂಡಿದೆ. ಈ ಯೋಜನೆಗೆ ಯಾವುದೇ ಕಾಗದದ ಯೋಜನೆ ಅಲ್ಲ. HAL, ಭಾರತೀಯ ವಾಯುಪಡೆ ಹಾಗೂ DRDO ಮತ್ತು ಇತರೆ ಪ್ರಮುಖ ಸಂಸ್ಥೆಗಳು ಸೇರಿ ಸಂಪೂರ್ಣ ತಾಂತ್ರಿಕ ಚರ್ಚೆಗಳು, ವಿನ್ಯಾಸದ ನಿರ್ಧಾರಗಳು, ಅಪ್ಗ್ರೇಡ್ ಕಾನ್ಫಿಗರೇಷನ್ ಫೈನಲ್ ಎಲ್ಲವೂ ಈಗಾಗಲೇ ಫ್ರೀಸ್ ಆಗಿದೆ. ಅಂದರೆ ಯಾವ ಸಿಸ್ಟಮ್, ಯಾವ ರಡಾರ್, ಯಾವ ಮಿಸೈಲ್, ಯಾವ ಎಲೆಕ್ಟ್ರಾನಿಕ್ಸ್ ಎಲ್ಲವೂ ಫಿಕ್ಸ್. ಈಗ ಬಾಕಿ ಉಳಿದಿರುವುದು ಪ್ರೊಸೀಜರಲ್ ಮತ್ತು ಕನ್ಸ್ಟ್ರಕ್ಚುಯಲ್ ಪ್ರಕ್ರಿಯೆಗಳು, ಅಂದರೆ ಸರ್ಕಾರಿ ಮಟ್ಟದ ಅಧಿಕೃತ ಪ್ರಕ್ರಿಯೆಗಳು. ಅವು ಮುಗಿದ ಕೂಡಲೇ ಫೈಲ್ ನೇರವಾಗಿ CCS ಟೇಬಲ್ಗೆ ಹೋಗಲಿದೆ. ಸು-30 MKI ಭಾರತೀಯ ವಾಯುಪಡೆಯ ಬ್ಯಾಕ್ಬೋನ್. ಇದು ಏರ್ ಸುಪೀರಿಯಾರಿಟಿ ಮಿಷನ್, ಡೀಪ್ ಸ್ಟ್ರೈಕ್ ಆಪರೇಷನ್, ಮೆರಿಟೈಮ್ ಸ್ಟ್ರೈಕ್, ಸ್ಟ್ರಾಟಜಿಕ್ ಡಿಟರೆನ್ಸ್ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದೆ. ಆದರೆ ಈ ಯುದ್ಧ ವಿಮಾನಗಳ ಬಹುಪಾಲು ಈಗಾಗಲೇ 15 ರಿಂದ 20 ವರ್ಷ ಸೇವೆ ಪೂರೈಸಿವೆ. ಅಂದರೆ ಮಿಡ್ ಲೈಫ್ ಅಪ್ಗ್ರೇಡ್ ಅನಿವಾರ್ಯ. ಇಲ್ಲದಿದ್ದರೆ ಹೊಸ ತಂತ್ರಜ್ಞಾನಗಳು ಎದುರು ಅವು ಹಿಂದುಕ್ಕುಳಿಯುತ್ತವೆ. ಹಾಗಾಗಿ ಈ ಸೂಪರ್ ಸುಖೋಯ್ ಪ್ರೋಗ್ರಾಂ ಅಂದರೆ ಸಾಮಾನ್ಯ 4ನೇ ಜನರೇಷನ್ ಫೈಟರ್ ಜೆಟ್ ಅನ್ನು 4.5+ ಜನರೇಷನ್ ಪವರ್ ಪ್ಲಾಟ್ಫಾರ್ಮ್ ಆಗಿ ಪರಿವರ್ತನೆ ಮಾಡುವ ಯೋಜನೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 60,000 ರಿಂದ 65,000 ಕೋಟಿ ರೂಪಾಯಿಗಳು. ಈ ಅಪ್ಗ್ರೇಡ್ನಲ್ಲಿ ಏನೇನು ಬರ್ತಿದೆ? ವಿರೂಪಾಕ್ಷ AESA ರೆಡಾರ್, ಹಳೆಯ ರಷ್ಯನ್ PESA ರೆಡಾರ್ ಅನ್ನು ತೆಗೆದುಹಾಕಿ ಬದಲಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ವಿರೂಪಾಕ್ಷ AESA ರೆಡಾರ್, GAN ಗ್ಯಾಲಿಯಂ ನೈಟ್ರೇಟ್ ಆಧಾರಿತ ಟೆಕ್ನಾಲಜಿ. ಡಿಟೆಕ್ಷನ್ ರೇಂಜ್ 1.5 ರಿಂದ 1.7 ಹೆಚ್ಚಳ. ಸ್ಟೆಲ್ತ್ ಡಿಟೆಕ್ಷನ್ ಕೇಪಬಿಲಿಟಿ ಹೆಚ್ಚು. ಅಡ್ವಾನ್ಸ್ಡ್ ಇಂಡಿಜಿನಸ್ ವೆಪನ್, ಒಳಗೆ ಬರಲಿರುವ ಶಸ್ತ್ರಾಸ್ತ್ರಗಳು ಅಸ್ತ್ರ MK1 BVR ಮಿಸೈಲ್, ಅಸ್ತ್ರ MK2 ಲಾಂಗ್ ರೇಂಜ್ BVR ಮಿಸೈಲ್ಸ್ ಹಾಗೂ ರುದ್ರಮ್ ಸೀರೀಸ್ ಆಂಟಿ ರೇಡಿಯೇಷನ್ ಮಿಸೈಲ್ಸ್ಗಳು. ಅಂದರೆ ಶತ್ರುಗಳ ರೆಡಾರ್ ಸಿಸ್ಟಮ್ ಅನ್ನು ನಾಶ ಮಾಡುವ ಸ್ವದೇಶಿ ವೆಪನ್ ಪವರ್ ಆಗಲಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಸಂಪೂರ್ಣ ಹೊಸ ದೇಶೀಯ EW ಸಿಸ್ಟಮ್, ಎನಿಮಿ ಜಾಮಿಂಗ್ ವಿರುದ್ಧ ರಕ್ಷಣೆ, ರೆಡಾರ್ ಡಿಸೆಪ್ಷನ್, ಸಿಗ್ನಲ್ ಡಿಸರಪ್ಷನ್, ಮಾಡರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಬ್ಯಾಟಲ್ ಫೀಲ್ಡ್ಗೆ ಸೂಕ್ತವಾದ ಶಕ್ತಿ. ಕಾಕ್ಪಿಟ್ ಅಂಡ್ ಏವಿಯಾನಿಕ್ಸ್ನ ಅಪ್ಗ್ರೇಡ್, ಫುಲ್ ಗ್ಲಾಸ್ ಕಾಕ್ಪಿಟ್, ದೊಡ್ಡ ಹೈ ರೆಸಲ್ಯೂಷನ್ ಡಿಸ್ಪ್ಲೇಗಳು, ಹೊಸ ಸ್ವದೇಶಿ ಮಿಷನ್ ಕಂಪ್ಯೂಟರ್, ಫಾಸ್ಟರ್ ಡೇಟಾ ಪ್ರೊಸೆಸಿಂಗ್, ಸೆನ್ಸಾರ್ ಫ್ಯೂಷನ್ ಕೇಪಬಿಲಿಟಿ. ಅಂದರೆ ಪೈಲಟ್ಗೆ ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ಪಿಕ್ಚರ್, ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಹಾಗೂ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಕೇಪಬಿಲಿಟಿ ದೊರೆಯಲಿದೆ. HALನ ನಾಶಿಕ್ ಘಟಕ ರೆಡಿ ಫಾರ್ ಆಕ್ಷನ್. ಸು-30 MKI ನಿರ್ಮಾಣ, ಮೇಂಟೆನೆನ್ಸ್, ಓವರ್ಹಾಲ್ ಎಲ್ಲವೂ ನಾಶಿಕ್ ಘಟಕದಲ್ಲಿ ನಡೆಯಲಿದೆ. HAL ನಾಶಿಕ್ ಡಿವಿಷನ್ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿದೆ, ಟೆಕ್ನಿಕಲ್ ಸೆಟಪ್ ರೆಡಿ ಇದೆ, ಮ್ಯಾನ್ ಪವರ್, ಅಪ್ಗ್ರೇಡ್ ಎಕ್ಸಿಕ್ಯೂಷನ್ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಅಪ್ಗ್ರೇಡೇಷನ್ ವರ್ಕ್ ಶುರುವಾಗುತ್ತದೆ. 2040 ರಿಂದ 2050 ಸೇವೆ. ಈ ಮಾಡರ್ನೈಸೇಷನ್ ನಂತರ ಸು-30 MKI ಫೈಟರ್ ಜೆಟ್ಗಳು 2040 ರಿಂದ 50 ಫ್ರಂಟ್ ಲೈನ್ ಸರ್ವಿಸ್ನಲ್ಲಿ ಇರುತ್ತವೆ. ಇದು AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ಗೆ
ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತದೆ. ಅಂದರೆ AMCA ದೊಡ್ಡ ಸಂಖ್ಯೆಯಲ್ಲಿ ಸೇರುವವರೆಗೆ ಸೂಪರ್ 30 ಸೂಪರ್ ಸುಖೋಯಿ ಭಾರತದ ಪ್ರೈಮರಿ ಹೆವಿ ಫೈಟರ್ ಜೆಟ್ ಬ್ಯಾಕ್ಬೋನ್ ಆಗಿರುತ್ತದೆ. ಸ್ನೇಹಿತರೆ, ಇದು ಕೇವಲ ಅಪ್ಗ್ರೇಡ್ ಅಲ್ಲ, ಇದು ಭಾರತೀಯ ವಾಯುಪಡೆಯ ಶಕ್ತಿ ಪರಿವರ್ತನೆ, ಪವರ್ ಟ್ರಾನ್ಸ್ಫಾರ್ಮೇಷನ್. ಸೂಪರ್ ಸುಖೋಯಿ ಸ್ವದೇಶಿ ಟೆಕ್ನಾಲಜಿ, ಸ್ಟ್ರಾಟಜಿಕ್ ಆಟೋನಮಿ, ಲಾಂಗ್ ಟರ್ಮ್ ಏರ್ ಡಾಮಿನೆನ್ಸ್, ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್. CCS ಕ್ಲಿಯರೆನ್ಸ್ ಬಂದ ನಂತರ ಭಾರತ ಅಫಿಷಿಯಲಿ ಸೂಪರ್ ಸುಖೋಯಿ ಏರಾಗೆ ಪ್ರವೇಶ ಮಾಡುತ್ತದೆ. ಇದು ಭಾರತದ ಏರ್ ಪವರ್ ಸ್ಟೋರಿಯಲ್ಲಿ ಒಂದು ಹಿಸ್ಟಾರಿಕ್ ಚಾಪ್ಟರ್ ಆಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.